ಫೈನಲಿ ನಾವೀಗ ನಮ್ಮ ಮಿನಿ ಫಿಶ್ ಟ್ಯಾಂಕ್ನ ಕಳೆದಾಯಿತು. ಸೊ ಬಂದಿವಾಗ ಟ್ಯಾಂಕ್ನ ಓಪನ್ ಮಾಡಿದೆ. ಸೊ ಫೈನಲಿ ನಾವು ಆ ಟ್ಯಾಂಕ್ನ ಸೆಟಪ್ ಮಾಡಾಯಿತು. ಈಗ ನಾನಿವಾಗ ರೋಡಲ್ಲಿದ್ದೀನಿ. ಏನಕ್ಕಪ್ಪ ಅಂತಂದರೆ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗಾಯ್ಸ್. ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ ಸೊ ನಾನು ಇವತ್ತಿನ ಬ್ಲಾಗಲ್ಲಿ ನಮ್ಮ ಮಿನಿ ಫಿಶ್ ಟ್ಯಾಂಕ್ನ ವಾಶ್ ಮಾಡ್ತಾ ಇದ್ದೀನಿ. ಸೊ ಸದ್ಯಕ್ಕೆ ನಾನಿವಾಗ ರೋಡಲ್ಲಿದ್ದೀನಿ. ಏನಕ್ಕಪ್ಪ ಅಂತಂದರೆ ನಾವು ಏನಕ್ಕಪ್ಪ ರೋಡಲ್ಲಿ ನಾನು ನಮ್ಮ ಅಪ್ಪನ ಜೊತೆ ಫಿಶ್ ತರಕ್ಕೆ ಬಂದಿದ್ದೆ. ಸೊ ಇಲ್ಲಿ ನೋಡ್ಬೋದು. ಸೊ ಒಂದು ಫಿಶ್ಶು ಮತ್ತು ನಮ್ಮ ಮಿನಿ ಫಿಶ್ ಟ್ಯಾಂಕ್ ಬ್ಯಾಕ್ಗ್ರೌಂಡಿಗೆ ಒಂದು ಸೆಟಪ್ಪು. ಸೊ ಅದಾದಮೇಲೆ ಅದಕ್ಕೆ ಒಂದು ಸ್ಪಂಜು. ಸೊ ನಮ್ಮ ಹತ್ರ ಇದೆ ಆ್ಯಕ್ಚುಲಿ ಒಂದು ಫಿಲ್ಟ್ರು. ಸೊ ಅದು ಬಟ್ ಜಾಸ್ತಿ ನೀರು ಎಗರುತ್ತೆ, ಈಚೆಗಡೆ ಎಲ್ಲ ಎಗರುತ್ತೆ ಅಂದ್ಬಿಟ್ಟು ಸೊ ಒಂದು ಮಿನಿ ಅಂದರೆ ಚಿಕ್ಕದು ಸ್ಪಾಂಜ್ ತಗೊಂಡ್ತಾ ಇದ್ದೀನಿ. ಸೊ ಸದ್ಯಕ್ಕೆ ನಮ್ಮ ಅಪ್ಪನ ಜೊತೆ ನಾನು ರೋಡಲ್ಲಿ ಬರ್ತಾ ಇದ್ದೀನಿ. ನೋಡ್ಬೋದು. ಸೊ ನನ್ನ ವಾಯ್ಸು ಕೇಳಿಸಲ್ಲ. ಸೊ ಏನು ಅನ್ಕೊಂಬಿಡಿ. ಯಾಕಂದರೆ ನಾನು ಮೈಕ್ ತಂದಿಲ್ಲ ಆ್ಯಕ್ಚುಲಿ. ಸೊ ಇಲ್ಲಾಂದರೆ ಮೈಕ್ ಹಾಕೊಂಡು ಹೋಗ್ಬೇಕು. ಮೈಕ್ ಹಾಕೊಂಡಿಲ್ಲ, ಇವತ್ತು ಮಿಸ್ ಆಯಿತು. ಸೊ ಬನ್ನಿ ಗೈಸ್, ನಮ್ಮ ಮನೆಗೆ ಹೋಗೋಣ. ನಾನು ನಿಮಗೆ ನಮ್ಮ ಮನೆಗೆ ಹೋದ್ಮೇಲೆ ಸಿಗ್ತೀನಿ. ನಮ್ಮ ಮನೆ ಮೇಲೆ ಹತ್ತದೇ ಇರೋದು ಗೈಸ್, ಸೆಕೆಂಡ್ ಫ್ಲೋರು. ಫೈನಲಿ ಬಂದೆ. ಸೊ ಬನ್ನಿ ನಮ್ಮ ಮಿನಿ ಫಿಶ್ ಟ್ಯಾಂಕ್ ತೊಳೆಯೋಣ. ಸೊ ಗೈಸ್ ಬನ್ನಿ ಟ್ಯಾಂಕನ್ನ ಕ್ಲೀನ್ ಮಾಡೋಣ. ಸೊ ಹಿಂಗೆ ಮಾಡಬೇಕು ಆ್ಯಕ್ಚುಲಿ. ಸೊ ಇವಾಗ ಮಾಡೋದು ಸರ್ಫಿಂಗ್ ಕ್ಲೀನ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾನಲ್ನ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೊ ಇದು ಸಿಕ್ತು ಯಾತ್ರೆ ಸಿಕ್ತು ಅಂತೆಲ್ಲ ನನ್ನ ಬ್ಲಾಗ್ ಗೊತ್ತಾಗುತ್ತೆ. ಸೊ ನನ್ನ ಬ್ಲಾಗ್ ಆಲ್ರೆಡಿ ಯಾತ್ರೆ ಸಿಕ್ತಿದ್ದು ಅಂತ. ಸೊ ಈಗ ನೋಡಿ. ಸೊ ಗೈಸ್ ಬನ್ನಿ ಇವಾಗ ಡಬಲ್ಸ್ ಅದನ್ನೆಲ್ಲ ತಂದ್ಕೊಳ್ಳೋಣ. ಟ್ಯಾಂಕ್ ತಂದಾಯಿತು. ಸೊ ಅದ್ರ ವೀಡಿಯೋ ಮಾಡಕ್ಕೆ ಆಗಿಲ್ಲ. ಇಂಪಾರ್ಟೆಂಟ್ ಕಾಲ್ ಬಂದಿದೆ. ಸೊ ನೋಡ್ಬೋದು. ಸೊ ಟ್ಯಾಂಕ್ ಇದೆ. ಸೊ ಸುಮ್ಮನೆ ಟ್ಯಾಂಕ್ ತೊಗೊಳಕ್ಕಾಗಲ್ಲ. ಸೊ ಅದು ಮೇಂಟೈನು ಮಾಡಬೇಕು, ಮೇಂಟೈನ್ ಸಹ ಮಾಡಬೇಕು ಟ್ಯಾಂಕ್ ಅಂದರೆ. ಫೈನಲಿ ಎಲ್ಲ ಕ್ಲೀನ್ ಮಾಡಾಯಿತು. ಸೊ ಇವಾಗ ಬರ್ರಿ ಎಲ್ಲ ತಗೊಳ್ಳೋಣ. ಒಂದು ನಿಮಿಷ ಗೈಸ್. ಸೊ ಇದೆಲ್ಲ ಕ್ಲೀನ್ ಮಾಡಿ ತಗೊಂಡಿದ್ದೀನಿ. ಸೊ ಗೈಸ್ ಫೈನಲಿ ನಾವೀಗ ನಮ್ಮ ಮಿನಿ ಫಿಶ್ ಟ್ಯಾಂಕ್ನ ತೊಳೆದಾಯಿತು. ಸೊ ಆ್ಯಕ್ಚುಲಿ ಎಷ್ಟೋ ದಿವಸದಿಂದ ಅಂದ್ಕೊಳ್ತಿದ್ದೆ ತೊಳಿಬೇಕು ಅಂತ. ಸೊ ಈ ಸತಿ ಫೈನಲಿ ತೊಳೆದು ಆಯಿತು. ಸೊ ಗೈಸ್ ಆ್ಯಕ್ಚುಲಿ ಈ ಟಬ್ಬಿಂದು ಬ್ಲಾಗ್ ಮಾಡಿದ್ದೆ. ಸೊ ಅದು ಡಿಲೀಟ್ ಆಗಿಬಿಡ್ತು. ಸೊ ವಿಡಿಯೋ ಡಿಲೀಟ್ ಆಗಿಬಿಡ್ತು. ಸೊ ಇವಾಗ ಬನ್ನಿ ನಾವು ಇವಾಗ ಇಲ್ಲಿದ್ದಿದ್ದು ಫಿಶ್ ಟ್ಯಾಂಕ್ನ ಸೊ ನಾವೇನು ಮಾಡ್ತಾಯಿದ್ದೀವಿ, ಇಲ್ಲಿಗೆ ಶಿಫ್ಟ್ ಮಾಡ್ತಾಯಿದ್ದೀವಿ ಗೈಸ್. ಸೊ ಆ್ಯಕ್ಚುಲಿ ಇಲ್ಲೆಲ್ಲ ಆಲ್ರೆಡಿ ಸಿಕ್ಕಾಯಿತು. ಸೊ ಮುಂಚೆ ಇಲ್ಲಿ ಟಿ ವಿ ಇತ್ತು. ಸೊ ಟಿ ವಿನ ತೆಗ್ದು ಸೊ ಇದನ್ನು ಇಲ್ಲಿ ಇಕ್ಕಾಯಿತು. ಯಾಕಂದರೆ ಸೊ ಇಲ್ಲಿ ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೂರಿಸ್ತಾರೆ ಗೈಸ್. ಸೊ ಇವಾಗ ಬನ್ನಿ ಇದನ್ನು ಒಂದು ಸತಿ ನೀರಲ್ಲಿ ಹಾಕ್ಬಿಟ್ಟು ಚೆಕ್ ಮಾಡಿ ಆಮೇಲೆ ಪೆಬಲ್ಸ್ನೆಲ್ಲ ಹಾಕಿ ಸೊ ಚೆಕ್ ಮಾಡೋಣ. ಸೊ ಪೆಬಲ್ಸ್ನೆಲ್ಲ ಹಾಕೋಣ ಫಸ್ಟ್. ಈ ಪ್ರಾಡಕ್ಟ್ ಹೆಂಗೆ ವರ್ಕ್ ಆಗುತ್ತೆ ಅಂತ ನಾವಿವಾಗ ಚೆಕ್ ಮಾಡೋಣ. ಬನ್ನಿ ಇವಾಗ ಚೆಕ್ ಮಾಡೋಣ. ಸೊ ಬನ್ನಿ ಇವಾಗ ಈ ಟ್ಯಾಂಕ್ನ ಓಪನ್ ಮಾಡೋಣ. ಸೊ ಏನಿದೆ ಅಂತ ನೋಡೋಣ. ಏನಿರೋಕ್ಕಾಗುತ್ತೆ ಗೈಸ್. ಸೊ ಇಲ್ಲಿ ಕಾಣಿಸ್ತಿದಲ್ಲ ಸೊ ಈ ಸ್ಪಂಜ್ ಥರ ಇರುತ್ತೆ. ಸೊ ಸಪ್ರೇಟು. ಸೊ ಬನ್ನಿ ಓಪನ್ ಮಾಡೋಣ. ಸೊ ಓಪನ್ ಮಾಡಿ ಸೆಕ್ಷನ್ ಬಿದ್ದೋಗ್ತೈತೆ. ಸೊ ನೋಡ್ಬೋದು ಗೈಸ್ ಸೊ ಯಾವ ಥರ ಇದೆ ಅಂತ. ಸೊ ಬೆಲ್ಟ್ ಕ್ವಾಲಿಟಿ ಚೆನ್ನಾಗಿದೆ. ಸೊ ಎಲ್ಲ ಚೆನ್ನಾಗಿದೆ. ಸೊ
ಸೊ ಅದ್ರ ಜೊತೆಗೆ ಸೊ ಇದು ಕೊಟ್ಟಿದ್ದಾರೆ. ಸೊ ಪೈಪ್ನ ಫಿಟ್ ಮಾಡಿ ಇದನ್ನು ಇಲ್ಲಿ ಹಿಂಗೆ ಫಿಟ್ ಮಾಡೋದು. ಸೊ ಬನ್ನಿ ಇವಾಗ ಫಸ್ಟು ಪೈಪ್ನ ಫಿಟ್ ಮಾಡೋಣ ಇದರೊಳಗಡೆ. ಸೊ ನೋಡ್ಬೋದು. ಸೊ ಪೈಪ್ನ ಇದರೊಳಗಡೆ ಫಿಟ್ ಮಾಡಿಬಿಟ್ಟು ಸೊ ಇದನ್ನ ಇಲ್ಲಿಂದ ಇಲ್ಲಿಂದ ತೊಗೊಂಡೋಗಿ ಇಲ್ಲಿಗೆ ಹಿಂಗೆ ಫಿಟ್ ಮಾಡೋದು ನೋಡ್ಬೋದು ಗೈಸ್. ಸೊ ಈ ಥರ ರೆಡಿ ಆಗುತ್ತೆ. ಸೊ ನೋಡ್ಬೋದು ಗೈಸ್ ಈ ಥರ ರೆಡಿ. ಸೊ ಇದು ಹಿಂಗೆ ಕಾಣುತ್ತೆ. ಸೊ ಇದನ್ನು ಗೈಸ್ ನೋಡ್ಬೋದು ನಮ್ಮ ದೊಡ್ಡ ಫಿಶ್ ಟ್ಯಾಂಕ್. ಸೊ ಅದರಲ್ಲಿ ನಮ್ಮ ಸಿಲ್ವರ್ ಶಾರ್ಕ್ ಮತ್ತು ಸಿಲ್ವರ್ ಹಾಕ್. ಸೊ ಇಲ್ಲಿ ಟಬ್ಬಲ್ಲಿ ಮೌಲೀಸ್, ಸೊ ಇಲ್ಲಿ ಕಪ್ಪೀಸ್. ಸೊ ಗೈಸ್ ನೋಡ್ಬೋದು ಫೈನಲಿ ಅದನ್ನು ಅಣಿಸಾಯಿತು. ಸೊ ಆ್ಯಕ್ಚುಲಿ ಇಕ್ಕೂ ಆಯಿತು. ಸೊ ಇದು ಹೆಂಗೆ ಕಾಣಿಸುತ್ತೆ ಅಂತ ಒಂದ್ಸತಿ ಪರ್ಫೆಕ್ಟ್ ನೋಡ್ಕೊಂಡಿದ್ದೀವಿ. ಸೊ ಇವಾಗ ಬನ್ನಿ ಇದೇನಿದೆಯೋ ಇದನ್ನು ಸೊ ಇದನ್ನ ಇವಾಗ ಚೆಕ್ ಮಾಡೋಣ ನಾವು. ಸೊ ಒಂದು ಬಕೆಟಲ್ಲಿ ಚೆಕ್ ಮಾಡೋದಾಗುತ್ತಲ್ಲ. ಹಾಂ. ಸೊ ಇವಾಗ ಬನ್ನಿ ಇವಾಗ ಪೆಬಲ್ಸ್ನೆಲ್ಲ ಅದರೊಳಗಡೆ ಸೊ ಹಿಂಗೆ ಇದನ್ನು ಸೆಂಟ್ರಲ್ಲಿ ಹಿಂಗೆ ಇಕ್ಕೋಣ. ಸೊ ಇವಾಗ ಬನ್ನಿ ಗೈಸ್ ಪೆಬಲ್ಸ್ನ ಕಣ ಇವಾಗ ಪೆಬಲ್ಸ್ನ ಮೇನ್ ಪೆಬಲ್ಸ್ ನಮಗೆ ಇವಾಗ ಫೈನಲಿ ನಾವು ಟ್ಯಾಂಕ್ನ ಸೆಟಪ್ ಮಾಡಾಯಿತು. ಸೊ ಬರೀ ನಾನು ಟ್ಯಾಂಕ್ನ ತೋರಿಸ್ತೀನಿ ಸೆಟಪ್ ಮಾಡಾದ್ಮೇಲೆ ಯಾವ ಥರ ಕಾಣ್ತಿದೆ ಅಂತ. ಸೊ ಗೈಸ್ ನೋಡ್ಬೋದು ಫೈನಲಿ ಸೊ ಯಾವ ಥರ ಇದೆ ಅಂತ. ಸೊ ಸ್ವಲ್ಪ ಇವು ಬಿಟ್ಟಾಗ ಕರೆಂಟ್ ಹೋಗ್ಬಿಡ್ತು ಗೈಸ್. ಫೈನಲಿ ನೋಡಿದ್ರಲ್ಲ ನಮ್ಮ ಟ್ಯಾಂಕ್ ಸೆಟಪ್ಪು. ಸೊ ಯಾವ ಥರ ಟ್ಯಾಂಕ್ನ ವಾಶ್ ಮಾಡಿದೆ, ಸೊ ಪೆಬಲ್ಸ್ನೆಲ್ಲ ಯಾವ ಥರ ವಾಶ್ ಮಾಡಿದೆ ಅಂತ, ಸೊ ಏನೇನು ಪ್ರಾಡಕ್ಟ್ಸ್ ಎಲ್ಲ ತೊಗೊಂಡೆ ಅಂತ ಈ ವಿಡಿಯೋದಲ್ಲಿ ನೋಡಿದ್ದೀರಾ. ಸೊ ಓಕೆ ಗೈಸ್, ನನ್ನ ಟ್ಯಾಂಕ್ ಸೆಟಪ್ ಯಾವ ಥರ ಇತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಹಂಗೆ ಈ ವಿಡಿಯೋ ಯಾವ ಥರ ಇತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ಇದೇ ಥರ ವೀಡಿಯೋಸ್ನ ಬಿಡ್ತಾ ಇರ್ತೀನಿ. ಅಲ್ಲಿವರೆಗೂ ಗುಡ್ ಬಾಯ್, ಜೈ ಬಜರಂಗಬಲಿ, ಬಾಯ್ ಗೈಸ್.